ಶಿಬಿರದ ಪೂರ್ವಭಾವಿ ಸಭೆ ಇಂದು ಹಾಸನ ನಗರದ ಸ್ವಾಭಿಮಾನಿ ಭವನದಲ್ಲಿ ನಡೆಯಿತು. ಸಂವಿಧಾನದ ಆಶಯವನ್ನ ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ತಿಳಿಸುವ ಶಿಬಿರ ಇದಾಗಿದ್ದು, ಹಾಸನ ನಗರದ ಸಮಾನ ಮನಸ್ಕ ಸಂಘಟನೆಯ ಪ್ರತಿನಿಧಿಗಳು ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಸಿದ್ಧರಿದ್ದು, ಶಿಬಿರದಲ್ಲಿ 100 ಜನಗಳು ಭಾಗವಹಿಸಲಿದ್ದು, ಶಿಬಿರವು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆಯಲಿದೆ ಎಂದು ಪೂರ್ವಭಾವಿ ಸಭೆಯಲ್ಲಿ ತಿಳಿಸಲಾಯಿತು. ಸಂವಿಧಾನ ಅಧ್ಯಯನ ಶಿಬಿರದಿಂದ ಸಂವಿಧಾನದ ಬಗ್ಗೆ ಓದಿದ್ದನ್ನು ಅರ್ಥೈಸಿಕೊಂಡಿರುವುದ ರೀತಿಯಲ್ಲಿ ಬದುಕುವ ಕಲೆಯನ್ನು ಅಥವಾ ಬದುಕುವುದನ್ನು ಕಲಿಸುವ ಈ ಅಭಿಯಾನದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಬರೆದಂಥ ಸಂವಿಧಾನ ಓದು ಪುಸ್ತಕ ಆಗಸ್ಟ್ 25, 2018 ಒಂದು ಅಭಿಯಾನವಾಗಿ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಇದು ಪ್ರಚಾರಗೊಳ್ತಾ ಇದೆ. ಜಸ್ಟಿಸ್ ನಾಗಮೋಹನ್ ದಾಸ್ರವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಓದಿಸುವುದು ಹೇಗೆ ಮತ್ತು ಓದಿದ್ದನ್ನು ಅರ್ಥೈಸಿಕೊಳ್ಳೋದು ಹೇಗೆ ಅಂತ ಹೇಳಿ ಇಡೀ ಜನಸಮುದಾಯಕ್ಕೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ. ಸಂವಿಧಾನ ಓದುವುದರ ಮುಖಾಂತರ ಇಡೀ ಸಮಸ್ಯೆಗೆ ಅಥವಾ ನಾವು ಫೇಸ್ ಮಾಡುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಆ ಪರಿಹಾರದ ಮುಖಾಂತರ ಬದುಕನ್ನು ಗಟ್ಟಿಗೊಳಿಸ್ಬೋದು ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಹೇಳ್ತಾ ಇದ್ದಾರೆ. ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತಂದರೆ ಸಂವಿಧಾನ. ಹಾಗಾಗಿ ಸಂವಿಧಾನ ಈ ದೇಶದ ಪ್ರತಿಯೊಬ್ಬರ ಬಹುದೊಡ್ಡ ಗ್ರಂಥ ಆಗಿದೆ ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ರವರು ಹೇಳ್ತಾ ಇದ್ದಾರೆ. ಹಾಗೆ ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂಥ ನನ್ನಂತಹ ಸಾಮಾನ್ಯ ವ್ಯಕ್ತಿಯೂ ಕೂಡ ಎಲ್ಲಿಯೋ ಹುಟ್ಟಿ, ಮೊಫ್ಯೂಸಲ್ ಅಂದರೆ ಹಳ್ಳಿನಲ್ಲಿ ಹುಟ್ಟಿ, ಯಾವುದೇ ಆಧುನಿಕತೆಯೂ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾನೂ ಓದಬಹುದು, ನಾನೂ ಬರೆಯಬಹುದು, ನಾನೂ ಮಾತಾಡಬಹುದು, ನಾನೂ ಪಾಠ ಮಾಡಬಹುದು ಎಂಬುದನ್ನು ಕಲಿಸಿದ್ದು ಈ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ. ಹೀಗಾಗಿ ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಇಂದಿನ ಯುವ ಜನಾಂಗಕ್ಕೆ, ಇಂದಿನ ಯುವಕರಿಗೆ ಮತ್ತು ಈ ದೇಶದ ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಒಂದು ಕೆಲಸವನ್ನು ಕರ್ನಾಟಕ ಸಂವಿಧಾನ ಓದು ಅಭಿಯಾನ ಮಾಡ್ತಾ ಇದೆ. ಅದರ ಭಾಗವಾಗಿ ಹಾಸನದ ಇಡೀ ಸ್ನೇಹಿತರು, ಎಲ್ಲ ಸಂಘಟನೆಗಳು ಭಾಗವಹಿಸಿ ಅಧ್ಯಯನ ಶಿಬಿರವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಧ್ಯಯನದ ಶಿಬಿರದಲ್ಲಿ ಶಿಬಿರಾರ್ಥಿಗಳು ಅಧ್ಯಯನ ಮಾಡುವುದರ ಮುಖಾಂತರ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ರವರೊಂದಿಗೆ ಸಂವಾದವನ್ನು ಮಾಡಿ ಆಳವಾದ ತಿಳುವಳಿಕೆಯನ್ನು ಪಡೆದು ಅವರ ಮನೆಯಲ್ಲಿ, ಅವರ ಸುತ್ತಮುತ್ತ ಸ್ನೇಹಿತರೊಂದಿಗೆ ಮತ್ತು ಹಳ್ಳಿಯವರೊಂದಿಗೆ, ತಾಲೂಕು, ಜಿಲ್ಲಾ, ಹೀಗೆ ಇಡೀ ಪ್ರಚಾರದ ಜೊತೆಗೆ ಅಧ್ಯಯನ ಮಾಡುವ ಈ ಕೈಂಕರ್ಯದಲ್ಲಿ, ಕೆಲಸದಲ್ಲಿ ಭಾಗವಹಿಸಬೇಕು ಯುವಕ ಮತ್ತು ಯುವತಿಯರು ಅನ್ನೋ ಒಂದು ಸದಾಭಿಲಾಷೆಯ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಕೇವಲ ಹಾಸನ ಅಥವಾ ರಾಜ್ಯ ಮಟ್ಟದಲ್ಲ, ಇಡೀ ರಾಜ್ಯದ ಪ್ರತಿಯೊಂದು ಹಳ್ಳಿ, ತಾಲೂಕು, ಜಿಲ್ಲೆಗೆ ಹೋಗ್ತಾ ಇದೆ. ಮುಂದಿನ ಕಾರ್ಯಕ್ರಮಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೆಸ್ತಾ ಇದ್ದೀವಿ. ಹಾಗಾಗಿ ಇದೊಂದು ಪರಿಪೂರ್ಣವಾದ ಕಾರ್ಯಕ್ರಮ ಆಗಬೇಕು ಮತ್ತು ಸಂವಿಧಾನ ಅನ್ನುವುದೇ ನಮ್ಮೆಲ್ಲರ ಧರ್ಮ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಈ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದಾರೆ. ನಾನು ಇಲ್ಲಿಯ ಎಲ್ಲ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಸಭೆ ಸೇರಿದಂಥ ಉದ್ದೇಶ ಏನು ಸಂವಿಧಾನ ಓದು ಅಭಿಯಾನ ಇದೆ, ಅದು 2018 ಆರಂಭ ಆಗಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬರೆದಂಥ ಒಂದು ಕಿರುಹೊತ್ತಿಗೆ ಸಂವಿಧಾನ ಓದು ಜನಸಾಮಾನ್ಯರಿಗೆ ಮತ್ತು ವಿದ್ಯಾರ್ಥಿ ಯುವಜನರಿಗೆ ಅದನ್ನು ತಲುಪಿಸುವ ನಿಟ್ಟಿನಲ್ಲಿ, ಸಂವಿಧಾನವನ್ನು ಅರ್ಥ ಮಾಡಿಸೋ ನಿಟ್ಟಿನಲ್ಲಿ ಇಡೀ ರಾಜ್ಯವ್ಯಾಪಿಯಾಗಿ ಅಭಿಯಾನ ನಡೀತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಸಭೆ ಸೇರಿ ಜಿಲ್ಲೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸಬೇಕು ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ತಯಾರು ಮಾಡಬೇಕು ಅನ್ನೋ ಹಿನ್ನೆಲೆ ಒಳಗಡೆ 100 ಜನರಿಗೆ ಸಂವಿಧಾನ ಓದು ಅಭಿಯಾನದ ಏನು ಅಧ್ಯಯನ ಶಿಬಿರವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸ್ತಾ ಇದ್ದೀವಿ. ಜಿಲ್ಲೆಯ ಎಲ್ಲ ವಿಭಾಗದಿಂದ ಬಹುಮುಖ್ಯವಾಗಿ ಯುವಜನರು ಮತ್ತು ಮಹಿಳೆಯರನ್ನು ಒಳಗೊಂಡಂಥ ಹೆಚ್ಚು ಶಿಬಿರಾರ್ಥಿಗಳು ಈ ಅಧ್ಯಯನ ಶಿಬಿರಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುಮುಖ್ಯವಾಗಿ ಜನಸಾಮಾನ್ಯರಿಗೆ, ವಿದ್ಯಾರ್ಥಿ ಯುವಜನರಿಗೆ ಸಂವಿಧಾನವನ್ನು
ಪರಿಚಯ ಮಾಡಿಕೊಡುವಂಥ ನಿಟ್ಟಿನಲ್ಲಿ, ಸಂವಿಧಾನದ ಆಶಯಗಳನ್ನು ಅವ್ರಿಗೆ ಹೇಳೋ ನಿಟ್ಟಿನಲ್ಲಿ ಈ ತರಬೇತಿ ಶಿಬಿರ ನಡೀತಾ ಇರೋವಂಥದ್ದು. ಹಾಗಾಗಿ ಇವತ್ತು ಸಂವಿಧಾನದ ಮೇಲೆ ನಡೀತಾ ಇರತಕ್ಕಂಥ ದಾಳಿಗಳು, ಸಂವಿಧಾನದ ಮೇಲಾಗ್ತಾ ಇರತಕ್ಕಂಥ ಸಂವಿಧಾನದ ಮುಂದೆ ಇರತಕ್ಕಂಥ ಸವಾಲುಗಳ ಬಗ್ಗೆ ನಾವು ಆಲೋಚನೆ ಮಾಡಿ ಈ ಶಿಬಿರವನ್ನು ನಡೆಸ್ತಾ ಇರತಕ್ಕಂಥದ್ದು. ಈ ಶಿಬಿರದ ಪೂರ್ವಭಾವಿ ಸಭೆಗೆ ಬೆಂಗಳೂರಿಂದ ಸಂವಿಧಾನ ಓದು ಅಭಿಯಾನ ಕರ್ನಾಟಕದ ಸಂಚಾಲಕರಾಗಿರ್ತಕ್ಕಂಥ ರಾಜಶೇಖರ ಮೂರ್ತಿಯವರು ಈ ಸಭೆಗೆ ಮಾರ್ಗದರ್ಶನ ನೀಡಿದ್ದಾರೆ. ಹಾಗೆಯೇ ಕಿಗ್ಗಾ ರಾಜಶೇಖರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಮಾರ್ಗದರ್ಶನ ನೀಡಿ ಒಂದು ಒಳ್ಳೆ ರೀತಿಯಲ್ಲಿ ಸಭೆ ಆಗಿದೆ. ಖಂಡಿತವಾಗ್ಲೂ ಅಧ್ಯಯನ ಶಿಬಿರ ತುಂಬ ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ಪೂರ್ವ ತಯಾರಿ ಕೆಲಸಗಳು ಕೂಡ ಇಂದಿನಿಂದನೇ ಆರಂಭ ಆಗ್ತಿದ್ದಾವೆ. ಹಾಗಾಗಿ ಒಟ್ಟಾರೆ ಸಂವಿಧಾನದ ಆಶಯಗಳನ್ನು ಜನಸಾಮಾನ್ಯರಿಗೆ, ವಿದ್ಯಾರ್ಥಿ ಯುವಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗುತ್ತೆ ಈ ಶಿಬಿರ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಮತ್ತು ನಮ್ಮ ಹಾಸನ ಜಿಲ್ಲಾ ಸಮಾನ ಮನಸ್ಕ ಸಂಘಟನೆಗಳು ಒಟ್ಟಾಗಿ ಜಂಟಿಯಾಗಿ ನಮ್ಮ ಹಾಸನ ಜಿಲ್ಲಾ ಸಂವಿಧಾನ ಓದು ಅಧ್ಯಯನ ಶಿಬಿರವನ್ನು ನಡೆಸಬೇಕು ಅಂತ ಹೇಳಿ ನಾವು ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ನಮ್ಮ ಹಾಸನ ಜಿಲ್ಲೆಯ 8 ತಾಲೂಕುಗಳಿಂದ ಒಂದೊಂದು ತಾಲೂಕನ್ನು ಪ್ರತಿನಿಧಿಸಿ 10 ಜನರಂತೆ ಒಟ್ಟು 100 ಜನಕ್ಕೆ ನಾವು ಅಧ್ಯಯನ ಶಿಬಿರ ನಡೆಸಬೇಕು ಅಂತೇಳಿ ತೀರ್ಮಾನ ತಗೊಂಡು ತಯಾರಿ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿದ್ದೀವಿ. ನಮ್ಮ ಜಿಲ್ಲೆಯ ಎಲ್ಲ ಸಮಾನ ಮನಸ್ಕ ಸಂಘಟನೆಯ ಪ್ರತಿನಿಧಿಗಳು ಭಾಗವಹಿಸಿ ಶಿಬಿರವನ್ನು ಯಶಸ್ವಿ ಮಾಡಲಿಕ್ಕೆ, ತಯಾರಿ ಮಾಡಲಿಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಮುಖ್ಯವಾಗಿ ನಾವು ನಮ್ಮ ಸಂವಿಧಾನದ ಆಶಯಕ್ಕೆ ಎದುರಾಗಿರುವ ಸಮಸ್ಯೆ ಸವಾಲುಗಳೇನಿದ್ದಾವೆ ಅದನ್ನು ಮೆಟ್ಟಿ ನಿಲ್ಲಕ್ಕೆ ಯಾವ ರೀತಿ ನಾವು ಸಜ್ಜರಾಗಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋರಿದ್ದೀವಿ. ನಮ್ಮ ಸಂವಿಧಾನ ಓದು ಅಭಿಯಾನ ಕರ್ನಾಟಕದಾದ್ಯಂತ 2018ರಿಂದ ಆರಂಭಗೊಂಡು ಇಲ್ಲಿಯವರೆಗೆ ವ್ಯಾಪಕವಾಗಿ ಎಲ್ಲ ಕಡೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಖ್ಯವಾಗಿ ವಿದ್ಯಾರ್ಥಿ, ಯುವಜನರು, ದಲಿತ, ರೈತ, ಕಾರ್ಮಿಕ, ಮಹಿಳಾ ಎಲ್ಲ ನೌಕರ ಬಂಧುಗಳ ಮಧ್ಯೆ ನಾವು ಅಭಿಯಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸಂವಿಧಾನಕ್ಕೆ ದೊಡ್ಡ ಸವಾಲಾಗಿರುವ ಈ ಕೋಮುವಾದಿಗಳ ವಿರುದ್ಧ ಮತ್ತು ನಮ್ಮ ಸಂವಿಧಾನಕ್ಕೆ ದೊಡ್ಡ ಸವಾಲಾಗಿರುವ ಐಕ್ಯತೆಯ ಬಗ್ಗೆ, ಸೌಹಾರ್ದತೆಯ ಬಗ್ಗೆ, ಪ್ರಜಾಸತ್ತಾತ್ಮಕ ಏನು ಹಕ್ಕುಗಳಿದ್ದಾವೆ ಅವುಗಳನ್ನೆಲ್ಲವನ್ನು ಮೊಟಕುಗೊಳಿಸ್ತಕ್ಕಂಥ ಶಕ್ತಿಗಳ ವಿರುದ್ಧ ಜಾಗೃತಿ ಮೂಡಿಸಲಿಕ್ಕೆ, ಸಂವಿಧಾನದ ಆಶಯವನ್ನು ಎತ್ತಿಡಿಲಿಕ್ಕೆ ನಾವು ಈ ಆಂದೋಲನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ನಮ್ಮ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಶಿಬಿರವನ್ನು ನಡೆಸಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದೀವಿ. ಅದ್ರ ಭಾಗವಾಗಿ ನಾವು ಹಾಸನದಲ್ಲಿ ನಡೆಸಲಿಕ್ಕೆ ಬಂದಿದ್ದೀವಿ ಬಂಧುಗಳೇ. ಸೆಪ್ಟೆಂಬರ್ ತಿಂಗಳಲ್ಲಿ ನಾವು 2 ದಿನಗಳ ಕಾಲ ನಡೆಸಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.